ಧೋನಿ ಅಲಿಯಾಸ್ ಕ್ಯಾಪ್ಟನ್ ಕೂಲ್. ಬಹುಶಃ ಈ ಹೆಸರು ಕಳೆದ 2 ದಶಕಗಳಿಂದ ವಿಶ್ವ ಕ್ರಿಕೆಟ್ನಲ್ಲಿ ತನ್ನದೇ ಆದ ಪವರ್ ಹೊಂದಿದೆ. ಧೋನಿ ಅಂದ್ರೆ ಹುಚ್ಚಿದ್ದು ಪ್ರೀತಿಸೋ ಫ್ಯಾನ್ಸ್ ಇದ್ದಾರೆ. ಭಾರತೀಯ ಕ್ರಿಕೆಟ್ನಲ್ಲಿ ಈ ಮೋಡಿಗಾರ ಮಾಡಿದ ಮ್ಯಾಜಿಕ್ ಒಂದಲ್ಲ ಎರಡಲ್ಲ. ಕ್ರಿಕೆಟ್ ಜಾದುಗಾರ ಧೋನಿ ಮಾಡಿದ್ದೆಲ್ಲವೂ ಈಗ ಇತಿಹಾಸ. ಜುಲೈ 7 ಟೀಂ ಇಂಡಿಯಾದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಜನ್ಮದಿನ. ದೇಶದಾದ್ಯಂತ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಧೋನಿಗೆ ಹರಸಿ ಹಾರೈಸಿದ್ದಾರೆ. ಹೈದರಾಬಾದ್ನ ಅಭಿಮಾನಿಗಳು ಧೋನಿಯ ದೊಡ್ಡ ಕಟೌಟ್ ನಿಲ್ಲಿಸಿ ತಮ್ಮ ನೆಚ್ಚಿನ ಆಟಗಾರನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ. ಧೋನಿ ಬರ್ತ್ಡೇಯನ್ನ ಕೋಟ್ಯಾಂತರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿ ಖುಷಿ ಪಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರ ಉಳಿದಿದ್ದರೂ ಧೋನಿ ಮೇಲಿನ ಕ್ರೇಜ್ ಮಾತ್ರ ಒಂಚೂರು ಕಡಿಮೆಯಾಗಿಲ್ಲ. ಯಾವ ಮಟ್ಟಿಗೆ ಅಂದ್ರೆ ಧೋನಿ ಈಗಲೂ ಫೀಲ್ಡ್ಗೆ ಇಳಿದ್ರೆ ಫ್ಯಾನ್ಸ್ಗೆ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಈಗಲೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋ ಮಾಹಿ ನಿವೃತ್ತಿ ಬಳಿಕವೂ ಟಾಪ್ ಟ್ರೆಂಡಿಂಗ್ ಕ್ರಿಕೆಟರ್. ಧೋನಿ ಈ ಬಾರಿಯ ಐಪಿಎಲ್ ಬಳಿಕ ನಿವೃತ್ತಿ ಘೋಷಿಸುತ್ತಾರೆ ಎನ್ನಲಾಗಿತ್ತು. ಇದೇ ಕಾರಣಕ್ಕೆ ಅವರ ಅಭಿಮಾನಿಗಳು ಚೆನ್ನೈ ಪಂದ್ಯ ಎಲ್ಲೆಲ್ಲಿ ನಡೆಯುತ್ತದೋ ಅಲ್ಲೆಲ್ಲ ಹೋಗಿ ಧೋನಿ ಆಟವನ್ನ ಕಣ್ತುಂಬಿಕೊಂಡಿದ್ದಾರೆ. ಜೊತೆಗೆ ಧೋನಿಯವರು ಮೈದಾನಕ್ಕೆ ಬರುವ ವೇಳೆ ಮೊಬೈಲ್ ಫ್ಲಾಶ್ ಲೈಟ್ಗಳನ್ನ ಹಾಕಿ ವಿಶೇಷ ಗೌರವ ಸೂಚಿಸುತ್ತಿದ್ರು. ಆದ್ರೆ ಮಾಹಿ ಮಾತ್ರ ಯಾವ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಅವರ ಬರ್ತ್ಡೇ ದಿನ ಮಹೇಂದ್ರ ಸಿಂಗ್ ಧೋನಿ ಬಗ್ಗೆ ಹಲವು ವಿಶೇಷತೆಗಳನ್ನ ನಿಮಗೆ ತಿಳಿಸಿಕೊಡೋ ಪ್ರಯತ್ನ ಮಾಡ್ತೇವೆ. ಮೈದಾನದಲ್ಲಿ ಸದಾ ಕೂಲ್ ಅಂಡ್ ಕಂಪೋಸ್ಡ್ ಆಗಿರೋ ಧೋನಿ ಫೀಲ್ಡ್ನಿಂದ ಆಚೆಗೂ ಅನೇಕ ವಿಶೇಷ ಗುಣ ಹೊಂದಿದ್ದಾರೆ. ವ್ಯಕ್ತಿಗತವಾಗಿ ಮೃದು ಹಾಗೂ ಸೈಲೆಂಟ್ ಸ್ವಭಾವ ಹೊಂದಿರೋ ಧೋನಿ ಮಾತಾಡೋಕ್ಕಿಂತ ಮೈದಾನದಲ್ಲಿ ಆಟದ ಮೂಲಕ ಮಾಡಿದ ಶಬ್ದವೇ ಹೆಚ್ಚು. ಮಹೇಂದ್ರ ಸಿಂಗ್ ಧೋನಿ ಹೆಚ್ಚಾಗಿ ಮೊಬೈಲ್ ಬಳಸೋದಿಲ್ಲ ಅಂದ್ರೆ ನೀವು ನಂಬಲೇಬೇಕು. ಇನ್ನು ಸಾಮಾಜಿಕ ಜಾಲತಾಣಗಳಿಂದ ಅವರು ಅಂತರ ಕಾಯ್ದುಕೊಳ್ತಾರೆ. ಟ್ವಿಟರ್ನಲ್ಲಿ 80 ಲಕ್ಷಕ್ಕೂ ಅಧಿಕ ಫಾಲೋವರ್ಗಳನ್ನ ಹೊಂದಿರುವ ಅವರು ಕೊನೆಯ ಬಾರಿ ಟ್ವೀಟ್ ಮಾಡಿದ್ದು 2021ರಲ್ಲಿ. ಇನ್ಸ್ಟಾಗ್ರಾಂನಲ್ಲಿ 4.38 ಕೋಟಿ ಫಾಲೋವರ್ಸ್ಗಳನ್ನ ಹೊಂದಿರುವ ತಾಲ ಫೆಬ್ರವರಿಯಿಂದ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿಲ್ಲ. ಹೆಚ್ಚಾಗಿ ಫ್ಯಾಮಿಲಿ ಜೊತೆ ಧೋನಿ ಟೈಮ್ ಪಾಸ್ ಮಾಡ್ತಾರೆ. ಅಲ್ಲದೆ ಧೋನಿಗೆ ಪೆಟ್ಸ್ ಎಂದರೆ ತುಂಬಾ ಇಷ್ಟ. ಸ್ಯಾಮ್, ಲಿಲ್ಲಿ, ಗಬ್ಬರ್ ಹಾಗೂ ಜೋಯಾ ಎಂಬ 4 ಶ್ವಾನಗಳನ್ನ ಸಾಕಿದ್ದಾರೆ. ಧೋನಿ ಬತ್ತಳಿಕೆಯಲ್ಲಿ ಗಿಣಿ ಹಾಗೂ ಕುದುರೆಗಳು ಸಹ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನಪ್ಪಾ ಅಂದ್ರೆ ಧೋನಿ ಕ್ರಿಕೆಟ್ಗೆ ಕಾಲಿಡುವ ಮೊದಲು ಫುಟ್ಬಾಲ್ ಆಡ್ತಿದ್ರು. ಬ್ಯಾಡ್ಮಿಂಟನ್ ಕೂಡ ಅವರ ನೆಚ್ಚಿನ ಆಟವಾಗಿತ್ತು. ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಬೈಕ್ಗಳಿಂದ್ರೆ ಪಂಚ ಪ್ರಾಣ. ಅವರ ಬಳಿ ಒಂದು ಶೋರೂಮ್ನಲ್ಲಿರುವಷ್ಟು ಅಂದ್ರೆ 70 ದುಬಾರಿ ಬೈಕ್ಗಳಿವೆ. ಜಗತ್ತಿನ ಐಷಾರಾಮಿ ಬೈಕ್ಗಳು ಕ್ಯಾಪ್ಟನ್ ಕೂಲ್ ಬಳಿ ಇದೆ. ವಿಕೆಟ್ ಕೀಪಿಂಗ್ ನಲ್ಲಿ ಧೋನಿ ವಿಶ್ವ ದಾಖಲೆ ಹೊಂದಿದ್ದಾರೆ. 2018ರಲ್ಲಿ ಕೇವಲ 0.8 ಸೆಕೆಂಡ್ನಲ್ಲಿ ಸ್ಟಂಪ್ ಔಟ್ ಮಾಡುವ ಮೂಲಕ ವೆಸ್ಟ್ ಇಂಡೀಸ್ನ ಕೀಮೋ ಪೌಲ್ರನ್ನ ಪೆವಿಲಿಯನ್ಗೆ ಕಳುಹಿಸಿದ್ರು. ಕುಲದೀಪ್ ಯಾದವ್ ಆಗ ಬೌಲಿಂಗ್ ಮಾಡಿದ್ರು. ಇದು ವಿಶ್ವದಲ್ಲೇ ವೇಗದ ಸ್ಟಂಪಿಂಗ್ ಎನಿಸಿದೆ. ಹಾಗೆಯೇ ಧೋನಿ ಅನೇಕ ದೊಡ್ಡ ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿದ್ದಾರೆ. ಜಾಹೀರಾತುಗಳಿಂದ ಈಗಲೂ ಕೋಟಿ ದುಡಿತಾರೆ. ರಿಟೈರ್ಮೆಂಟ್ ಬಳಿಕವೂ ಧೋನಿಗಿರೋ ಪಾಪ್ಯುಲಾರಿಟಿ ಈಗಿನ ಜನರೇಷನ್ನ ಕ್ರಿಕೆಟಿಗರಿಗೆ ಯಾರಿಗೂ ಇಲ್ಲ.
2007 2020 ವಿಶ್ವಕಪ್, 2011ರ ODI ವರ್ಲ್ಡ್ ಕಪ್ ಹಾಗೂ 2013ರ ಚಾಂಪಿಯನ್ ಟ್ರೋಫಿ ಪ್ರಶಸ್ತಿಗಳನ್ನ ಧೋನಿ ಭಾರತಕ್ಕೆ ತಂದುಕೊಟ್ಟಿದ್ದಾರೆ. ಅಂತಹ ಲೆಜೆಂಡ್ ಕ್ರಿಕೆಟರ್ ಇವತ್ತು 43ನೇ ಬರ್ತ್ಡೇ ಆಚರಿಸಿಕೊಳ್ತಿದ್ದಾರೆ.